ಎಸ್ ಸರ್, ಪವನ್ ಒಡೆಯವರು ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಇಡೀ ಇಂಡಿಯಾದಲ್ಲಿ ಮೊದಲ ಸೂಪರ್ ಸ್ಟಾರ್ ಅಂತ ಖ್ಯಾತಿ ಗಳಿಸ್ತಾರೋ ಸರೋಜದೇವಿ ಅವರು. ಅವರ ಲೆಗಸಿನ ತುಂಬ ದೊಡ್ಡ ಮಟ್ಟದ್ದು. ಅವರ ನಿಧನ ಎಷ್ಟು ಬೇಸರ ತರಿಸಿದೆ ಅಂತ ನನಗೆ ಹೇಳಬೇಕು ಅಂತಂದರೆ, ನನಗೆ ಅವರ ಕೊನೆ ಚಿತ್ರಕ್ಕೆ ನಾನು ನಿರ್ದೇಶಕ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ಇರುತ್ತೆ. ನಟ ಸಾರ್ವಭೌಮ ಚಿತ್ರದಲ್ಲಿ ಅವರಿಗೆ ಒಂದು 4-5 ಡೇಸ್ ಅವರು ನಮ್ಮ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದರು. ಅವರಿಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ, ಸರೋಜಾದೇವಿ ಅವರಾಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರಿಗೆ ಅದು ಖುಷಿಯಾಗಿದ್ದು. ಯಾಕೆ ಅಂತಂದರೆ ಬೇರೆ ಏನೋ ಇರುತ್ತೆ ಅಂದ್ಕೊಂಡೆ, ಬಟ್ ನಾನಾಗೆ ಆ್ಯಕ್ಟ್ ಮಾಡೋದ್ರಲ್ಲಿ ತುಂಬ ಒಂದು ಚೆನ್ನಾಗಿರುತ್ತೆ. ನನಗೆ ಬೇರೆ ಪಾತ್ರಗಳ ಬಗ್ಗೆ ಜಾಸ್ತಿ ಹೇಳಿ, ಯಾಕೆಂದರೆ ನಾನಾಗಿ ಅಷ್ಟೇ ಅಭಿನಯಿಸೋದು. ಸೊ ಈ ರೀತಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ರಾಕ್ಲೈನ್ ಸರ್ ಹೇಳಿದರು ಅವರಿಗೆ, ಈ ರೀತಿ ಒಂದು ರೋಲ್ ಇದೆ, ನಮ್ಮ ಡೈರೆಕ್ಟರ್ ಬರ್ತಾರೆ ಅಂತ. ಭಾಳ ಖುಷಿಯಿಂದ ಆ್ಯಕ್ಟ್ ಮಾಡಿದರು. ಸಿನಿಮಾದಿಂದ ಸ್ವಲ್ಪ ದೂರದಲ್ಲೇ ಇದ್ರು ಆ್ಯಕ್ಚುಲಾಗಿ ಒಂದಷ್ಟು ವರ್ಷಗಳಿಂದ. ಸೊ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಒಪ್ಪಳ ಕಾರಣ ಏನಾಗಿತ್ತು? ಸಿನಿಮಾದಿಂದ ದೂರ ಇದ್ದರೆ ಅವರು, ಬಟ್ ಸಿನಿಮಾ ರಂಗದಿಂದ ದೂರ ಇರಲಿಲ್ಲ ಅವರು. ಅಂದರೆ ಅವರು ಚಿತ್ರರಂಗದ ಯಾವುದೇ ಎಲ್ಲ ಆಗುಗಳು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಕೆಲವು ಕಲಾವಿದರ ಕಷ್ಟಗಳಿಗೆ ಅವರು ಸ್ಪಂದಿಸ್ತಾ ಇದ್ರು. ಮತ್ತು ಹಲವಾರು ಸತಿ ನಮ್ಮ ಮೇಯ್ನ್ ರೀಸನ್ನು ನಮಗೆ ನಮ್ಮ ರಾಕ್ಲೈನ್ ಸರ್ ಆ್ಯಂಡ್ ಅಪ್ಪು ಸರ್ ಇಬ್ಬರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಸಿನಿಮಾ ಅನ್ನೋ ಒಂದು ದೃಷ್ಟಿಯಿಂದ ಇಮಿಡಿಯೇಟಾಗಿ ಅವರು ಇಲ್ಲ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಮತ್ತು ಅದ್ರ ಜೊತೆಗೆ ಶಿ ಈಸ್ ವೆರಿ ಹಂಬಲ್. ಹಂಗೆ ನೋಡಬೇಕು ಅಂತಂದರೆ ಅವರು ಪ್ಯಾನ್ ಇಂಡಿಯನ್ ಹೀರೋಯಿನ್ ಆವಾಗಲೇ. ಯಾಕೆ ಅಂತಂದರೆ ದೇಶದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಅವ್ರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಶಿ ಈಸ್ ಪ್ಯಾನ್ ಇಂಡಿಯನ್ ಹೀರೋಯಿನ್ ಆವಾಗಲೇ. ಅಷ್ಟಾಗಿನೂ ಆ ಹಂಬಲ್ನೆಸ್ಸು, ಆ ಒಂದು ಇನ್ನೂ ನಾವೇನು ಸಾಧಿಸಿಲ್ಲ ಅಂತ ತಿಳ್ಕೊಳ್ಳೋ ಅಂತಹ ಒಂದು ಗುಣ ಇದೆಯಲ್ಲ, ದಟ್ ಈಸ್ ನಾವು ಈಗಿನ ಯಂಗ್ಸ್ಟರ್ಸ್ ಅಡ್ಮೈರ್ ಮಾಡ್ಕೋಬೇಕಾದ್ರೆ. ಮೇ ಬಿ ಅಪ್ಪು ಅವರು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾ ಒಪ್ಪಿದ್ರ ಅಂತ ನಟ ಸರ್. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾತಾಡಿದ್ರು ಅಪ್ಪು ಅವ್ರ ಬಗ್ಗೆ. ಅವರು ತುಂಬ ಅಂದರೆ ಅವರಿಗೆ ಯಾರಿವನು ಸಿನಿಮಾದ ನಂತರ ಅಪ್ಪು ಸರ್ ಜೊತೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಅವರಿಗೆ ಬಹಳ ಆಸೆ ಇತ್ತು. ಸೊ ಆ ಒಂದು ಇದನ್ನು ನಮ್ಮ ಸಿನಿಮಾದಲ್ಲಿ ಈಡೇರ್ತದೆ ನಟ ಸಾರ್ವಭೌಮ ಚಿತ್ರದಲ್ಲಿ. ಇನ್ಫ್ಯಾಕ್ಟ್ ನಾವು ಅದರಲ್ಲಿ ಕಣ್ಣಿಗೆ ಕಾಣುವ ದೇವರು ಎಂದರೆ ಆ ಹಾಡನ್ನ ಸ್ವಲ್ಪ ರಿಕ್ರಿಯೇಟ್ ಕೂಡ ಮಾಡಿದ್ವಿ ಅದರಲ್ಲಿ. 4-5 ದಿನಗಳ ಒಡನಾಟ ಅವ್ರಿಗೆ ಶೂಟ್ ಮಾಡಿದ್ದೀನಿ ಅಂತಲೇ ಸಾಕಷ್ಟು ನೆನಪುಗಳಿರುತ್ತೆ. ಅದು ಸಿನಿಮಾ ಅಂತಾಗ ಅವ್ರಿಗೊಂದು ಅವ್ರು ಕೊಡ್ತಿದ್ದ ರೆಸ್ಪೆಕ್ಟೇ ಬೇರೆ. ಸಿನಿಮಾ ಅಥವಾ ಕ್ಯಾಮ್ರಾ ಅಂತ ಬಂದಾಗ ನೀವು ನೋಡಿದಾಗೆ ಅದು ತಪಸ್ಸು ಅವರಿಗೆ, ಅದು ಒಂದು ದೇವರ ಕಾರ್ಯ ಇದ್ದಂಗೆ. ಅವರು ಆ ರೀತಿ ಅದನ್ನು ಫೀಲ್ ಮಾಡೋರು. ಯಾಕೆಂತಂದರೆ ಅವರ ಒಂದು ಗೆಟಪ್ಪಿಂದ ಹಿಡಿದು ಅವರ ಹೇರ್ ಸ್ಟೈಲ್ ಇದರಿಂದ ಹಿಡಿದು ಎಲ್ಲವನ್ನು ಅವರು ಭಾಳ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡ್ತಾಯಿದ್ರು. ಆ್ಯಂಡ್ ತಿಳ್ಕೊತಾ ಇದ್ರು. ಅಂದರೆ ಪ್ರತಿಯೊಂದು ಸೀಕ್ವೆನ್ಸ್ನು ಏನೋ ಒಂದು ಸುಮ್ಮನೆ ಬಂದು ಶೂಟಿಂಗ್ ಸ್ಪಾಟಲ್ಲಿ ನೋಡ್ಕೊಳ್ಳೋದು ಹಂಗಿಲ್ಲ. ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಈ ರೀತಿ ಮಾಡಿದ್ರೆ ಸರಿನಾ, ಆ ರೀತಿ ಮಾಡಿದ್ರೆ ಸರಿನಾ ಅಂತ. ಅವ್ರಿಗೇನು ಅದು ಅವಶ್ಯಕತೆ ಇಲ್ಲ. ಅವ್ರು ಆಲ್ರೆಡಿ ಒಂದು ಮೇರು ಪರ್ವತ. ಅವರು ಅಷ್ಟಿದ್ರೂ ಅವರ ಹ್ಯುಮಿಲಿಟಿ ಇದೆಯಲ್ಲ, ದಟ್ ಈಸ್ ವಾಟ್ ಈಸ್ ಮೇಡ್ ಅವರೆಲ್ಲ ಲೆಜೆಂಡ್ಸ್. ಏನಕ್ಕೆ ಆಗ್ತಾರೆ ಅಂದರೆ ಅದಕ್ಕೆ ಅವರ ಡಿಸಿಪ್ಲಿನ್ ಮತ್ತು ಆರೋಗ್ಯದ ಮೇಲೆ ಕಾಳಜಿ ತುಂಬ ಅಂದರೆ ಈಗ ಪ್ರೋಟೋಕಾಲ್ ಇರುತ್ತೆ. ಯಾವಾಗಲೂ ಅವ್ರನ್ನ ಮೀಟ್ ಆಗಬೇಕು ಅಂದರೆ ಒಂದು 1/2 hour ಮುಂಚೆ ನಾವು ಹೊರಡ್ತಿದ್ದೀವಿ ಅಂದಾಗ ಒಂದು 1/2 hour ಮುಂಚೆ ಹೇಳಬೇಕು ಅವ್ರಿಗೆ. ಸೊ ಬೇಸಿಕಲಿ ಅದೊಂದು ಸಿಸ್ಟಮ್ ಅವ್ರದ್ದು ಹೆಂಗೆ ಅಂತ. ಅಂದರೆ ಡಿಸಿಪ್ಲಿನ್ ಈಸ್ ನೆಕ್ಸ್ಟ್ ಲೆವೆಲ್. ಒಂದು ಸತಿ ಒಂದು 30 minutes ಲೇಟ್ ಆಯ್ತು ಅವ್ರು ಶೂಟಿಂಗಿಗೆ ಬಂದಾಗ. ಇಡೀ ಪಾಪ ಯೂನಿಟಿಗೆ ಅವ್ರು ಸಾರಿ ಕೇಳಿದ್ರು. ಅದು ಅವಶ್ಯಕತೆ ಇರಲಿಲ್ಲ ಅವೆಲ್ಲ. ಸೊ ಆ ಥರದಾದಂಥ ಕ್ಯಾರೆಕ್ಟರ್ ಅದು. ಅವರು ನಮ್ಮ ಕರ್ನಾಟಕದಗಿಂತ ತಮಿಳ್ನಾಡಿನ ಟೆಕ್ನಿಷಿಯನ್ಸ್ ಒಂದಷ್ಟು ಜನ ಬಂದಿದ್ರು ನಮ್ಮ ಚಿತ್ರಕ್ಕೆ. ಟೆಕ್ನಿಷಿಯನ್ಸ್ ಅವ್ರುಗಳು ಪ್ರತಿಯೊಬ್ಬರೂ ಇಂಡಿವಿಜುವಲ್ ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆ. ಯಾಕೆಂತಂದರೆ ಅವ್ರಿಗೆ ತಮಿಳ್ನಾಡಲ್ಲಿ ಕನ್ನಡದ ಕಿಳಿ ಅಂತಾರೆ. ಸೊ ಆ ಥರ ಅವ್ರಿಗೆ ಒಂದೊಂದು ಟೈಟಲ್ ಇದೆ ಅಲ್ಲಿ. ಸೊ ಇದು ರಿಯಲಿ ಇದೊಂದು ಗ್ರೇಟೆಸ್ಟ್ ಲಾಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಈ ಒಂದು ಚಿತ್ರರಂಗಕ್ಕೆ, ಈ ಒಂದು ಇದಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಅಪಾರವಾಗಿ ಜಾಸ್ತಿನೇ ಸಲ್ಲಿಸ್ಬಿಟ್ಟಿದ್ದಾರೆ. ಅವರು ಜಾಸ್ತಿನೇ ಸಲ್ಲಿಸಿ ಇದು ಮಾಡಿದ್ದಾರೆ. ಭಗವಂತ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ತಾರೆ. ಎಸ್, ಇದಿಷ್ಟು ಪವನ್ ಒಡೆಯರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಬೆಂಗಳೂರು. ಪ್ರಸಿದ್ಧ ಸಿಗಂದೂರಿನ